ಎ ಗ್ರೂಪ್ ಆಫ್ ಪೀಪಲ್ ಕಮಿಂಗ್ ಟುಗೆದರ್ ಇಟ್ ಈಸ್ ನಾಟ್ ಇಲ್ಲಿಗಲ್ ಅಂತಿದೆ. ಗ್ರೂಪ್ ಆಫ್ ಪೀಪಲ್ ಕಮಿಂಗ್ ಟುಗೆದರ್ ಇಸ್ ಇಲ್ಲಿಗಲ್ ಅಂತ ಏನು ಹೇಳಿಲ್ಲ. ಓಕೆ, ಪೀಪಲ್ ಕ್ಯಾನ್ ಕಮ್ ಟುಗೆದರ್, ಬಟ್ ಒಂದು ಹೆಸರಿನಲ್ಲಿ ಬರಬಾರ್ದು ಅಂತಿದೆ. ಅವರೇ ನಮ್ಮ ಮಿತ್ರ ಹೇಳಿದ್ರು ಸಂಘ ಅಂತ ಹೇಳಿ. ಸಂಘ ಅಂತ ಹೇಳಿದ್ರೇನು? ಸಂಘ ಇಸ್ ಎ ಗ್ರೂಪ್ ಆಫ್ ಪೀಪಲ್ ಕಂಬೈನ್ ಟುಗೆದರ್ ಅಂಡ್ ಫಾರ್ಮ್ಡ್ ಎನ್ ಅಸೋಸಿಯೇಷನ್. ಆ ಅಸೋಸಿಯೇಷನ್ಗೆ ಮಾನ್ಯತೆ ಬೇಕು ಅಂತಂದ್ರೆ, ಈ ದೇಶದಲ್ಲಿ ನೀವು ಆಪರೇಟ್ ಮಾಡಬೇಕು ಅಂತಂದ್ರೆ ಅದನ್ನ ಸಂವಿಧಾನದ ಅಡಿಯಲ್ಲಿ ರಿಜಿಸ್ಟರ್ ಮಾಡಲೇಬೇಕು. ಆದ್ರೆ ಇವ್ರು ಯಾಕೆ ವಿತ್ತಂಡವಾದವನ್ನ ಮಾಡ್ತಾ ಇದ್ದಾರೆ, ಯಾಕೆ ಭಯ ಅಂತ ಹೇಳಿದ್ರೆ, ಒಂದು ಬ್ಲಾಕ್ ಮನಿ, ಒಂದು ಪ್ಯಾರಲಲ್ ಎಕಾನಮಿಯನ್ನ ಈ ಸಂಘ ಸಂಸ್ಥೆಗಳು ಮತ್ತೆ ಏನು RSS ಅಂತ ಹೇಳ್ತಾರೆ, ಸರಿಸುಮಾರು 1 ಲಕ್ಷದಿಂದ 2 ಲಕ್ಷ ಕೋಟಿ ಟ್ರಾನ್ಸಾಕ್ಷನ್ ಪ್ರತಿ ವರ್ಷ ಮಾಡ್ತಾರೆ. ಇಟ್ಸ್ ಕಂಪ್ಲೀಟ್ಲಿ ಇಲ್ಲಿಗಲ್. ಬ್ಲಾಕ್ ಮನಿ, ದೇಶದ ಬ್ಲಾಕ್ ಮನಿ ಎಲ್ಲಿದೆ ಅಂದ್ರೆ ಅದು RSS ಅಲ್ಲಿ ಮತ್ತೆ RSS ಶಾಖೆಗಳಲ್ಲಿದೆ. ಏನು ನರೇಂದ್ರ ಮೋದಿ ಅವರು ಬ್ಲಾಕ್ ಮನಿ ತರ್ತೀನಿ ಅಂತ ₹1 ತಂದಿಲ್ಲ, ಗೊತ್ತಾ? ಅದೆಲ್ಲ ಅವ್ರದೇ ಶಾಖೆನಲ್ಲಿದೆ. ದೇಶದ ಕಪ್ಪು ಹಣ RSS ಶಾಖೆಯಲ್ಲಿದೆ ಅಂತೀರಾ? ಮೆಜಾರಿಟಿ ಅವರಲ್ಲೇ ಇದೆ. ಯಾಕೆ ಅಂದ್ರೆ ಅದೇ ಕಾರಣಕ್ಕೋಸ್ಕರ ಅವರು ನರೇಂದ್ರ ಮೋದಿ ಅವರು ಪ್ರಾಮಿಸ್ ಮಾಡಿದ್ದೇನು, ಬ್ಲಾಕ್ ಮನಿ ತಂದು ಗೋಲ್ಡ್ ರಸ್ತೆಗಳು ಮಾಡ್ತೀವಿ ಅಂತ ಹೇಳಿದ್ರು. ಆ ಗೋಲ್ಡ್ ರಸ್ತೆ ಮಾಡಕ್ಕಾಗಿಲ್ಲ. ಯಾಕೆ ಅಂತಂದ್ರೆ ಅಷ್ಟೂ ಬ್ಲಾಕ್ ಮನಿ ಈ RSS ಸಂಘಟನೆ ಮತ್ತೆ RSS ಸಂಘದ ಜೊತೆನೇ ಇದೆ. ಹಾಗಾಗಿ RSS ಮುಟ್ಟಿದ್ರೆ ಮೋದಿ ಭಸ್ಮ ಆಗ್ಬಿಡ್ತಾರೆ ಅಂತ ಹೇಳಿ ಏನ್ ಮಾಡಿದ್ದಾರೆ, ಅವ್ರು ಅದನ್ನ ಮುಟ್ಟಕ್ ಹೋಗಿಲ್ಲ. ಓಕೆ, ಇನ್ನು ನಾವು ಹೇಳ್ತಾ ಇರ್ತಕ್ಕಂಥದ್ದಲ್ಲ, 3 ಬಾರಿ ಸಂಘ RSS ಅನ್ನ ಬ್ಯಾನ್ ಮಾಡಿದ್ರು. ಯಾಕೆ ಮಾಡಿದ್ರು ಅಂಡ್ ಅದನ್ನ ಯಾಕೆ ವಾಪಸ್ ತಗೊಂಡ್ರು? ಅಲ್ಲ, ಬ್ಯಾನ್ ಏನಕ್ಕೆ ಮಾಡಿದ್ರು ಫಸ್ಟ್ ಹೇಳಿ. ವಾಪಸ್ ತರೋ ಕಾರಣಗಳು ಬೇರೆ. ಒಂದ್ ನಿಮಿಷ, ಬ್ಯಾನ್ ಮಾಡಿದ್ರು, ಅದು ಕಾರಣ ಬೇರೆ. ದೇಶದ ಹಿತ ಕಾಯಲ್ಲ, ಇದ್ರಲ್ಲಿ ಏನೋ ಇಲ್ಲಿಗಲ್ ನಡೀತಾ ಇದೆ ಅಂತ ಗೊತ್ತಾದ ನಂತರ ಅಲ್ಲ, ಒಬ್ಬ ವ್ಯಕ್ತಿಯನ್ನು ಯಾಕೆ ತಗೊಂಡೋಗಿ ಜೈಲಿಗೆ ಹಾಕ್ತಾರೆ, ವಾಪಸ್ ಯಾಕೆ ತೆಗೆದ್ರು? ಅಲ್ಲ, ಅದನ್ನ ಉತ್ತರ ಆಮೇಲೆ ಕೊಡೋಣ. ಫಸ್ಟ್ ಚರ್ಚೆ ಆಗ್ಬೇಕಾಗಿರ್ತಕ್ಕಂಥದ್ದು RSS ಅನ್ನು ಈ ದೇಶದಲ್ಲಿ ಯಾಕೆ ಬ್ಯಾನ್ ಮಾಡಿದ್ರು ಅಂದ್ರೆ, 3 ಬಾರಿ ಬ್ಯಾನ್ ಮಾಡಿದ್ರು ಅಂತಂದ್ರೆ ಅಲ್ಲಿ ಏನೋ ಸಮಥಿಂಗ್ ಇಸ್ ಫಿಶಿ ಅಂತ. ಸೊ ಹಾಗಾಗಿ ಅಹಿತಕರ ಘಟನೆಗಳು ಮತ್ತೆ ಕಾನೂನು ಇದನ್ನ ಕೈಗೆತ್ತಿಕೊಂಡು ಮತ್ತೆ ಇಲ್ಲಿಗಲ್ ಆಕ್ಟಿವಿಟೀಸ್ ಗಳನ್ನ ಯಾರು ಮಾಡ್ತಾರೆ ಅವರನ್ನ ಕಾನೂನಾತ್ಮಕ ಒಳಗಡೆ ಹಾಕ್ತೀವಿ ಅಂತ ನಮ್ಮ ಕಾನೂನಲ್ಲಿ ಹೇಳಿದೆ. ಆ ಕೆಲಸ ನಾವೇ ಮಾಡ್ತೀವಿ. ಯಾವ ಸಂಘ ಸಂಸ್ಥೆ ಆದ್ರೂ ಅಷ್ಟೇನೆ, ಯಾವ ಪಕ್ಷ, ಧರ್ಮ, ಜಾತಿ ಯಾವುದಕ್ಕೂ ಕೇಳೋದಿಲ್ಲ. ಕಾನೂನು ಹೇಳುತ್ತೆ ಈ ದೇಶದ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ಮಾಡಿ. ಇನ್ ಕೇಸ್ ನೀವೇನು ಸಂವಿಧಾನದ ವಿರುದ್ಧವಾಗಿ ಕೆಲಸ ಮಾಡಿದೆ ಅಂತ ಹೇಳಿದ್ರೆ ನಾವು ಒಳಗಡೆ ಹಾಕ್ತೀವಿ. ಮೊನ್ನೆ ಒಂದು ಆಕ್ಟ್ ಅನ್ನು ತಂದ್ವಿ, ನಾವು ಒಂದು ಆಕ್ಟ್ ಅನ್ನು ತಂದ್ವಿ. ಯಾವ್ದನ್ನ? ದ್ವೇಷ ಭಾಷಣ ಮಾಡಬಾರ್ದು ಅಂತ ಹೇಳಿ. ಕಪ್ಪು ಹಣ, ದೇಶದ ಹೆಚ್ಚು ಪಾಲಿನ ಕಪ್ಪು ಹಣ RSS ಶಾಖೆ ಒಳಗಿದೆ ಅನ್ನೋದಕ್ಕೆ ಒಂದು ಉತ್ತರ ತಗೋಬಿಡೋಣ, ಒಂದು ಕ್ಲಾರಿಟಿ ತಗೋಬಿಡೋಣ. ಏನ್ ಅಜಿತ್ ಅವ್ರೆ? ಅಂಡ್ ಈತನೇ ಮೋಹನ್ ಬಂದೆ ನಾನು ನಿಮ್ಮ ಹತ್ರ ಇರಿ. ಮೋಹನ್ ಗೌಡ್ ಅವರು ಕೂಡ ಜಾಯ್ನ್ ಆದ್ರು. ನಮಸ್ತೆ, ನನ್ನ ಧ್ವನಿ ನಿಮಗೆ ಕೇಳಿಸ್ತದೆ ಅನ್ಕೊಳ್ತೀನಿ. ಮೋಹನ್ ಗೌಡ್ರೆ, ಆಮೇ ಆಡಿಬಲ್? ಮೋಹನ್ ಗೌಡ್ರೆ, ಐ ಕ್ಯಾನ್ ಆಡಿಬಲ್. ನನ್ನ ಧ್ವನಿ ಕೇಳ್ತಾ ಇದೆ ಮೇಡಮ್? ಕೇಳಿಸ್ತಾ ಇದೆ. ಓಕೆ, ನಾನು ನಿಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್ ತಗೊಳ್ಳೋಣ ಅಂತಿದ್ದೆ, ಬಟ್ ಅದಕ್ಕಿಂತ ಇಂಪಾರ್ಟೆಂಟ್ ಒಂದು ಅಂಶವನ್ನ ನಿಮ್ಮ ಹತ್ರ ಕೇಳಬೇಕು. ಏನು, ನೋಟ್ ಬ್ಯಾನ್ ಮಾಡಿದ್ರು, ಕಪ್ಪು ಹಣ ತರ್ತೀವಿ ಅಂತ ಮೋದಿ ಹೇಳಿದ್ರು. ನೋಟ್ ಬ್ಯಾನ್ ಆದ್ಮೇಲೆ ಆ ಕಪ್ಪು ಹಣ ಎಲ್ಲಿ ಹೋಯ್ತು ಅಂದ್ರೆ RSS ಶಾಖೆ ಒಳಗಿದೆ. ಇದು ಕಾಂಗ್ರೆಸ್ ವಕ್ತಾರರ ಆರೋಪ, ಹೌದಾ? ಅಲ್ಲ, ಇದ್ದಿದ್ರೆ ಬರ್ಬೇಕಿತ್ತಲ್ಲ, ತಂದಿಲ್ಲ ತಂದಿಲ್ಲ ಅಲ್ಲಿದೆ ಅಂತ. ಸೊ ಇದು ಸುಮ್ಮನೆ ನೀವು ಗಾಳಿ ತರ್ತಿದ್ರು ದೇಶದಲ್ಲಿ. ಕೇಳೋಣ. ಎಸ್ ಮೋಹನ್ ಗೌಡ್ರೆ, ನೋಡಿ, ಈ ಥರ ಆಧಾರರಹಿತವಾದಂತಹ ಊಹಾಪೋಹೆಯಿಂದ ಕೂಡಿದಂಥ ಈ ಥರ ಹೇಳಿಕೆಯನ್ನು ಕೊಡುವಂಥದ್ದೇ ಇವತ್ತು ದ್ವೇಷ ಭಾಷಣ ಇದೆ. ಯಾರು ಈ ಥರ ಸುಳ್ಳು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಇವರನ್ನು ಮೊದಲು ಬಂಧನ ಮಾಡಬೇಕು, ಇವರನ್ನು ಮೊದಲು ಅರೆಸ್ಟ್ ಮಾಡಬೇಕು. ಯಾಕಂತ ಹೇಳಿದ್ರೆ ಈಗ ಇಡೀ ದೇಶದಲ್ಲಿ ಎಲ್ಲೇ ನ್ಯಾಚುರಲ್ ಕ್ಯಾಲಮಿಟೀಸ್ ಆದಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಲ್ಲಿ ಸ್ವಯಂ ಸೇವಕರು ಸೇವೆಯನ್ನು ಮಾಡ್ತಾರೆ. ಈ ರೀತಿ ಸಂಘದ ಒಂದು ಅಪಮಾನವನ್ನು ಮಾಡಿ ನಾವು ಮುಸ್ಲಿಮರ ಫೇವರ್ ಆಗಿದ್ದೇವೆ ಅಂತೇಳಿ ಒಂದು ಹೇಳಿಕೆ ಕೊಟ್ಟು ರಾಜಕೀಯ ಒಂದು ಲಾಭವನ್ನು ಪಡ್ಕೊಳ್ಳಿಕ್ಕಾಗಿ ಈ ರೀತಿ ಸುಳ್ಳು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಇವ್ರು ಹೇಳೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಇವರಿಗೆ ನಾಚಿಕೆ ಆಗಬೇಕು. ಯಾಕಂತ ಹೇಳಿದ್ರೆ ನಿಜವಾಗಿ ಆ ಥರ ಏನಾದರೂ ಇದ್ರೆ ಇದನ್ನ ಪೊಲೀಸರಿಗೆ ಮಾಹಿತಿ ಕೊಡಲಿ, ಅಥವಾ ED ಅವರಿಗೆ ಮಾಹಿತಿ ಕೊಡಿ, IT ಅವರಿಗೆ ಮಾಹಿತಿ ಕೊಡಿ. ಈ ಥರ ಇವ್ರ ಹತ್ರ ಏನಾದರೂ ಒಂದು ದಾಖಲೆ ತೋರಿಸ್ಲಿಕ್ಕೆ ಸಾಧ್ಯ ಇದೆಯಾ? ಈ ಥರ ಈಗ ಸ್ಟೇಟ್ಮೆಂಟ್ ಯಾರು ಕೊಟ್ಟಿದ್ದಾರಲ್ಲ ಇವರಿಗೆ ನಿಜವಾಗಿ ಇವರಿಗೆ ಮಾನ ಮರ್ಯಾದೆ ಇದ್ರೆ ಅಥವಾ ಇದಕ್ಕೆ ಏನಾದ್ರೂ ಅರ್ಥ ಇದೆಯಾ? ಮೋಹನ್ ಗೌಡ್ರೆ, ಮಾನ ಮರ್ಯಾದೆ ಇದೆಯಾ ಅವರಿಗೆ? ದಯವಿಟ್ಟು ಕೋಪರೇಟ್ ಮಾಡಬೇಕು. ಬಿಕಾಸ್ ಅವರು ಸ್ಟುಡಿಯೋದೊಳಗಿಲ್ಲ, ಲೈವ್ ಅಲ್ಲಿ ಇದ್ದಾರೆ, ಲೈವ್ ಅಲ್ಲಿ ಇದ್ದಾರೆ. ಸ್ಟುಡಿಯೋದೊಳಗಿರೋರು ಸಹಕರಿಸಬೇಕು. ರಘು, ಕೇಳ್ತೀನಿ. ಮೋಹನ್ ಗೌಡ್ರೆ, ಈಗ ಈ ಮಾನ ಮರ್ಯಾದೆ ಬಹಳ ತೂಕವಾದ ಪದ ಅಂಡ್ ಅದನ್ನ ಬಳಸುವ ಸಂದರ್ಭ ಅಂದ್ರೆ ಪ್ಲೀಸ್ ನೀವು ಬಳಸಬಹುದು. ಬಟ್ ಈಗಲೇ ಈ ಚರ್ಚೆಯ ಆರಂಭದಲ್ಲಿ ಆ ಸಂದರ್ಭ ಬಂದಿಲ್ಲ ಅನ್ಕೊಳ್ತೀನಿ ನಾನು. RSS ಅಧಿಕೃತ ನೋಂದಾಯಿತ ಸಂಸ್ಥೆ ಅಲ್ಲ ಅಂದ್ರೆ ಜನರಿಂದ ಬರ್ತಾ ಇರೋ ಈ ದೇಣಿಗೆ, ಒಂದ್ ಸೆಕೆಂಡ್ ತಡೀರಿ,
ಜನರಿಂದ ಬರ್ತಾ ಇರೋ ಈ ದೇಣಿಗೆ ಅಥವಾ ನೀವೇನ್ ಗುರುದಕ್ಷಿಣೆ ಅಂತ ಕರಿತೀರಿ, ಅದು ಎಲ್ಲಿ ಬರ್ತಾ ಇದೆ, ಎಷ್ಟು ಬರ್ತಾ ಇದೆ, ಹೇಗೆ ಖರ್ಚಾಗ್ತಾ ಇದೆ, ಒಂದು ಲೆಕ್ಕ ಕೊಡ್ಬೇಕಲ್ವಾ? ಅದಕ್ಕಾದ್ರೂ ರಿಜಿಸ್ಟ್ರೇಷನ್ ಅನ್ನೋದು ಅಗತ್ಯ ಅಲ್ವಾ? RSS ದೇಶದ್ರೋಹ ಕೆಲಸ ಮಾಡ್ತಾ ಇದೆ ಅಂತ ನಾನು ಹೇಳ್ತಾ ಇಲ್ಲ, ದೇಶದ ಹಿತದ ಕೆಲಸವನ್ನೇ ಮಾಡ್ತಾ ಇದೆ ಅಂದಾಗ, ಅಂಡ್ ನಾವು ಕೆಲವೊಂದು ಉದಾಹರಣೆಗಳನ್ನು ನೋಡಿದೀವಿ ಯಾವ್ಯಾವ ಸಂದರ್ಭದಲ್ಲಿ ನಿಂತ್ಕೊಂಡಿದೆ RSS ದೇಶದ ವಿಚಾರದಲ್ಲಿ, ಜನರ ವಿಚಾರದಲ್ಲಿ ಅಂತ. ಬಟ್ ಸ್ಟಿಲ್ ಇದೊಂದು ರಿಜಿಸ್ಟ್ರೇಷನ್ ಅಂತ ಆಗ್ಬಿಟ್ರೆ ಅವ್ರಿಗೆ ಬೇರೆ ಏನೋ ಅಸ್ತ್ರನೇ ಸಿಗಲ್ಲ. ಎಲ್ಲಿ ಹೋಗ್ತಾ ಇದೆ ದುಡ್ಡು, ಎಷ್ಟು ಬರ್ತಾ ಇದೆ, ಎಷ್ಟು ಖರ್ಚಾಗ್ತಾ ಇದೆ, ಲೆಕ್ಕ ಕೊಡ್ಬೇಕಲ್ವಾ ಸ್ವಾಮಿ? ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಹಲವು ಬಾರಿ ಹಲವು ಪ್ರೆಸ್ ಕಾನ್ಫರೆನ್ಸ್ಗಳಲ್ಲಿ ಹಲವು ಮಾಧ್ಯಮದ ಮುಂದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕರೇ ಸ್ಪಷ್ಟವಾಗಿ ಅದರ ಭೂಮಿಕೆಯನ್ನ ಅನೇಕ ಬಾರಿ ಪ್ರೆಸ್ ನೆಟ್ ಮೂಲಕ, ಮಾಧ್ಯಮದ ಮೂಲಕ ಹೇಳಿದ್ದಾರೆ. ನಾನೊಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾಕೆ ನೋಂದಣಿ ಆಗಿಲ್ಲ, ಡೊನೇಷನ್ಸ್ ವಿಷಯ ಇರಬಹುದು, ಎಲ್ಲವೂ ಸಹ ಇದು ಪದೇ ಪದೇ ಹೇಳಿದೆ. ಪುನಃ ಈ ರೀತಿ ಸುಳ್ಳು ಮಾಹಿತಿನ, ಯಾವ್ದು ಸುಳ್ಳು ಮಾಹಿತಿ? ನಿಮಗ್ ಬೇಕಾಗಿದ್ದಂಗ್ ಬರ್ಕೊಂಡ್ ಬಂದು ಇಷ್ಟು ದೇಣಿಗೆ ಬಂತು, ಹಿಂಗ್ ಖರ್ಚು ಮಾಡಿದ್ವಿ ಅನ್ನೋದಲ್ಲ. ನೋಡಿ, ಸಂಘದ ಅಡಿಯಲ್ಲಿ ಬೇರೆ ಸಂಘಗಳು ಹಂಗೆ ಮಾಡ್ತಾರೆ, ಕೇಳಿ. ಬೇರೆ ಸಂಘನೂ ಹಾಗೆ ಬಿಡಿ, ಹಾಗಾದ್ರೆ ಯಾಕೆ ಮೋಹನ್ ಭಾಗವತ್ ಅವರೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. RSS ಅಡಿಯಲ್ಲಿ ನೂರಾರು ಸಂಘ ಸಂಸ್ಥೆಗಳು ನೋಂದಣೀಕೃತವಾಗಿ ಈಗ ಶಾಲಾ ಸುಮಾರು 25,000 ಸ್ಕೂಲ್ಗಳನ್ನ ರನ್ ಮಾಡುತ್ತೆ, ಲಕ್ಷಾಂತರ ವಿದ್ಯಾರ್ಥಿಗಳು ಸ್ಟಡಿ ಮಾಡ್ತಾರೆ, ಸಹಕಾರ ಭಾರತಿ ಅಂತೇಳಿದೆ, ಈ ತರ ಸಾವಿರಾರು ಸಂಘ ಸಂಸ್ಥೆಗಳು ಇದೆಲ್ಲ ಉತ್ತರ ಬೇಕಾಗಿದ್ದು. ಸೇವೆಯನ್ನ ಮಾಡ್ಲಿಕ್ಕಾಗಿ, ನಮ್ಮ ದೇಶದಲ್ಲಿ ಸೇವೆಯನ್ನ ಮಾಡ್ಲಿಕ್ಕಾಗಿ ನೋಂದಣಿ ಮಾಡ್ಲೇಬೇಕಂತೇಳಿ ಯಾವ ಕಾನೂನಲ್ಲಿ, ಅಜಿತ್ ಶೆಟ್ಟಿ ಅವರೇ, ಮಾಡ್ಕೊಳ್ಳೇಬೇಕಂತೇಳಿ ಯಾವ ಕಾನೂನಲ್ಲಿ ಉಲ್ಲೇಖ ಇದೆ? ಎಲ್ಲಿದೆ? ಯಾವ ಕಾನೂನಲ್ಲಿ ಸೇವೆ ಮಾಡ್ಲಿಕ್ಕೆ ಕಾನೂನು ನೋಂದಣಿ ಮಾಡ್ಕೊಳ್ಳೇಬೇಕಂತೇಳಿ ಎಲ್ಲಿ ಉಲ್ಲೇಖ ಇದೆ? ಅಲ್ಲ, ಯಾಕೆ ಮಾಡ್ಕೋಬಾರ್ದು ಅಂತ ಕೇಳಿದಾಗ ಉತ್ತರ ಏನ್ ಕೊಡ್ತೀರಿ? ಯಾಕೆ ಮಾಡ್ಕೋಬಾರ್ದು? ಬೇರೆಯವರು ಕೂಡ ಶುರು ಮಾಡ್ಕೊಂಡು ಅದು ಹಣ ಸಾಕಷ್ಟು ಬಾರಿ ಸಂಘ ಚಾಲಕರೇ ಹೇಳಿದ್ದಾರೆ. ಸಂಘ ಚಾಲಕರು ಪ್ರಶ್ನಾತೀತರಲ್ಲ, ದೇವರಲ್ಲ ಸಂಘ ಚಾಲಕರು. ನನ್ಗೆ ಇದೆಲ್ಲ ಉತ್ತರ ಬೇಕಾಗಿರೋದು. ಒಂದ್ ಸೆಕೆಂಡ್ ನೀವಿರಿ. ಅದನ್ನ ಪದೇ ಪದೇ ಹೇಳೋದ್ರಲ್ಲಿ ಏನ್ ಅರ್ಥ ಇದೆ? ಒಂದ್ ಸೆಕೆಂಡ್. ಅಲ್ಲ, ಪದೇ ಪದೇ ಹೇಳ್ತಾ ಇದೀನಿ ಅಂದ್ರೆ ನೀವು ಉತ್ತರ ಸರಿಯಾಗಿ ಕೊಡ್ತಿಲ್ಲ ಅಂತ ಅರ್ಥ. ಬಂದೆ ನಾನು ನಿಮ್ಮ ಹತ್ರ. ಅಜಿತ್ ಶೆಟ್ರೆ, ಈಗ ಜನರಿಂದ ಬರ್ತಾ ಇರೋ ದೇಣಿಗೆ, ಗುರುದಕ್ಷಿಣೆ ಯಾರ್ ಕಂಟ್ರೋಲ್ ಮಾಡ್ತಾ ಇದಾರೆ, ಎಷ್ಟು ಖರ್ಚು ವೆಚ್ಚ ಆಗ್ತಾ ಇದೆ, ಇವೆಲ್ಲವೂ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಆಗುತ್ತೆ. ಒಂದು ರಿಜಿಸ್ಟ್ರೇಷನ್ ಆಗ್ಬಿಟ್ರೆ ತಲೆನೋವೇ ಇರಲ್ವಲ್ಲ? ಇಲ್ಲ, ಈಗ ನೋಡಿ, ಇದೇ 91C ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಈ ತರ ಸಂಘಟನೆ ಸೇರಿದ ವ್ಯಕ್ತಿಗಳು ಅವರ ಸ್ವಂತ ಖರ್ಚಿನಿಂದ ಹಣವನ್ನು ಹಾಕಿ ಸಮಾಜದ ಕೆಲಸಕ್ಕೆ ಮಾಡೋದಿದ್ರೆ, ನೀವು ಸೇವೆ ಕೆಲಸಗಳನ್ನು ಮಾಡೋದಿದ್ರೆ ಸಮಸ್ಯೆ ಇಲ್ಲ. ಆದ್ರೆ ಎಲ್ಲಿಯಾದ್ರೂ ಸರ್ಕಾರಕ್ಕೆ ಅದು ದೇಶ ವಿರೋಧಿ ಅಂತ ಕನ್ಸು ಬಂದ್ರೆ ಸರ್ಕಾರಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ಇದೆ, ಅದನ್ನ ಆಡಿಟ್ ಮಾಡುವಂತದ್ದು ನೀವು ಚೆಕ್ ಮಾಡಿ ಅಥವಾ ನೀವೇ ತನಿಖಾ ಸಂಸ್ಥೆಗಳನ್ನ ನಿಯೋಜಿಸಿ. ಒಂದು ಭಾಗ. ಸಂಘದ ಗುರುದಕ್ಷಿಣೆಗಳು ಸಂಘದ ಸ್ವಯಂ ಸೇವಕರು ಕೊಡುವಂತದ್ದು. ಅಲ್ಲಿ ಸಂಘ ಅಂತ ಒಂದು ಹೆಸರಿದೆ ಅಷ್ಟೇ. ಈಗ ನಿಮ್ಗೆ ಹಿಂದೂ ಧರ್ಮ ಅಥವಾ ನಿಮ್ಗೆ ಬೌದ್ಧ ಧರ್ಮ ಅಥವಾ ಕ್ರಿಶ್ಚಿಯನ್ ಧರ್ಮ, ಈಗ ಈ ಎಲ್ಲಾ ಧರ್ಮಗಳು ಸಂವಿಧಾನದ ಅಡಿಯಲ್ಲಿ ರಿಜಿಸ್ಟರ್ ಆಗಿದಾವ? ಈಗ ಭಾರತದಲ್ಲಿ ಸೆಕ್ಯುಲರ್ ಅಂತ ಆಗಿಲ್ಲ, ಇವು ಯಾವೂ ಆಗಿಲ್ಲ. ಧರ್ಮಕ್ಕೆ ಸೀಮಿತವಾ? ನಾನು ಹೇಳ್ತೀನಿ ಕೇಳಿ, RSS ಧರ್ಮ ಅಲ್ಲ, ಅದನ್ನ ಕೇಳ್ತಾ ಇದ್ದೀನಿ. RSS ಧರ್ಮ ಅಲ್ಲ, ಹಿಂದೂ ಧರ್ಮ. ಆಯ್ತಾಯ್ತು, ಅಜಿತ್ ಶೆಟ್ಟಿ ಮುಂದುವರಿಸ್ಬಿಡ್ಲಿ. ಈಗ ನಿಮಗೆ ನಿಮ್ ತಾಳ್ಮೆ ಇದ್ರೆ ನಾನು ಉತ್ತರ ಕೊಡ್ತೀನಿ. ನಾನು ಜಗಳ ಮಾಡಕ್ ಬಂದಿಲ್ಲ, ಜಗಳ ಮಾಡಕ್ಕೂ ಆಗಲ್ಲ. ಈಗ ಇದೇ ರೀತಿ ನೀವು ಸಂಘಟನೆಗಳನ್ನ ನೀವು ದೇಶದ ಒಳಿತಿಗಾಗಿ ಒಂದಷ್ಟು ಕೆಲಸ ಮಾಡುವ ಸಂಘಟನೆಗಳು ಸ್ವ ಇಚ್ಛೆಯಿಂದ ಬಂದು ಸೇರ್ಕೊಂಡ್ರೆ ಸಂವಿಧಾನ ಮಾಡಿ. ನಾವು ಕೇಳ್ತಾ ಇರ್ತಕ್ಕಂಥದ್ದು, ನೀವು ಬರ್ತಕ್ಕಂಥ ಹಣ ಇಲ್ಲಿಗೆಲ್ಲ ತಗೊಂತಿದ್ದೀರಾ, ಬ್ಲಾಕ್ ಮನಿ ನೀವು ಕಲೆಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಬ್ಲಾಕ್ ಮನಿ. ಆ ಬ್ಲಾಕ್ ಮನಿಯನ್ನ ವೈಟ್ ಆಗಿ ತೋರಿಸಿ. ಯಾಕೆ ನೀವು ಕಳ್ಕಳ್ರ ರೀತಿ ಬಿಹೇವ್ ಮಾಡ್ತೀರಿ? ಯಾಕೆ ಕಳ್ಕಳ ಹಣವನ್ನ? ಈಗ ಒಂದು ನಿಮಿಷ, ಈಗ ಒಂದು ಹಿಂದಿನ ಬಿಜೆಪಿ ಸರ್ಕಾರ, ಹಿಂದಿನ ಬಿಜೆಪಿ ಸರ್ಕಾರ ಈಗ ಇವರೇ ಹೇಳ್ತಾರೆ ಯಾವುದೇ ಅವಶ್ಯಕತೆ ಇಲ್ಲ ಅಂತ ಹೇಳಿ. ಹಿಂದಿನ ಸಂಘ ಸಂಸ್ಥೆಗಳು ರಿಜಿಸ್ಟರ್ ಮಾಡೋ ಅವಶ್ಯಕತೆ ಇಲ್ಲ ಅಂದ್ರೆ ಮಠ ಮಾನ್ಯಗಳು ಸೇವೆಯನ್ನ ಮಾಡ್ತವೆ, ಅವ್ಯಾಕೆ ರಿಜಿಸ್ಟರ್ ಮಾಡ್ಬೇಕು? ಹಿಂದಿನ ಬಿಜೆಪಿ ಸರ್ಕಾರ ಮಠಕ್ಕೆ ರೇಡ್ ಮಾಡಿತ್ತು. ಒಂದು ಹಿಂದೂ ಧರ್ಮದ ಪ್ರತಿಪಾದಕರು ಅಂತ ಏನ್ ಹೇಳ್ತೀವಿ ನಾವು, ಹಿಂದೂ ಒಕ್ಕಲಿಗರ ಸಂಸ್ಥಾನ ಮಠಕ್ಕೆ ಯಾವ ಆಧಾರದ ಮೇಲೆ ರೇಡ್ ಮಾಡಿದ್ರು? ಹಾಗಾದ್ರೆ ಅಲ್ಲೂ ಸೇವೆಗೆ ತಾನೇ ಭಕ್ತರ ತಾನೇ ಕೊಡೋ.
ರಿಜಿಸ್ಟ್ರೇಷನ್ ಆಗಿರ್ಲೇಬೇಕು. ಪ್ಲೀಸ್ ಒಂದ್ ನಿಮಿಷ ಕೇಳಿಸ್ಕೊಡಿ. ಅಲ್ಲ ರೇಡ್ ಮಾಡ್ಬೇಕು, ಅಲ್ಲ ಅನುಮಾನ ಇದೆ ಅಂದ್ರೆ ಅನುಮಾನ ಅಲ್ಲ. registration ಆಗಿರ್ಲೇಬೇಕು. ಏನ್ ಅರ್ಥ ತಲೆ ಇಲ್ಲದ ₹1 ಅಲ್ಲ, ಏನೆಲ್ಲ ಮಾತಾಡ್ತಿದ್ದಾರೆ ₹1 ಖರ್ಚು ಮಾಡಿದ್ರು ಅದು ಆಡಿಟ್ ಆಗ್ಲೇಬೇಕು. ಆದ್ರೆ ಇಲ್ಲಿ ನಾನು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಇದೇ BGS ಮಟ್ಟದ ಮೇಲೆ ಬಿಜೆಪಿ ಸರ್ಕಾರ ರೇಡ್ ಮಾಡಿದಾಗ ಯಾವ ಆಧಾರದ ಮೇಲೆ ಮಾಡಿದ್ರಿ? ಅದು ಸಹ ಭಕ್ತರಿಂದ ಬರ್ತಕ್ಕಂಥ ಹಣ. ಆ ಭಕ್ತರಿಂದ ಭಕ್ತರಿಗೆ ಹೋಗೋ ಹಣವನ್ನು ಯಾಕೆ ನೀವು ರೇಡ್ ಮಾಡಿದ್ರಿ?